ನಮಸ್ಕಾರ ವೀಕ್ಷಕರೇ. ನಮಸ್ಕಾರ ವೀಕ್ಷಕರೇ. ಸೊ ಮತ್ತೊಬ್ರು ಮಾತಾಡೋದಕ್ಕೆ ರೆಡಿ ಇದ್ದಾರೆ. ರಮೇಶ್ ಶರ್ಮಾ ಅವ್ರ ಕಡೆಯಿಂದ ಒಳ್ಳೇದಾಗೈತಿ ಇವರಿಗೆ. ಸರ್ ನಮಸ್ಕಾರ. ನಮಸ್ಕಾರ. ಆರಾಮಿದ್ದೀರಲ್ಲ? ತುಂಬಾ ಒಳ್ಳೇದಾಯ್ತು. ಹೇಳಿ, ಏನೆಲ್ಲ ಒಳ್ಳೇದಾಗೈತೆ ಹೇಳಿ. ನಮ್ಮನೆ ತುಂಬಾ ಪ್ರಾಬ್ಲಮ್ ಇತ್ತು ಸರ್. ನಮ್ಮ ತಾಯಿಗೆ ಆರೋಗ್ಯ ಸ್ಥಿತಿ ಸರಿ ಇರಲಿಲ್ಲ. ಒಂದ್ಸಲ ಇವ್ರ ಹತ್ರ ಕಂಡಕ್ಟ್ ಮಾಡಿ ನಮ್ಗೆಲ್ಲ ಈ ತರ ಇರ್ಬೇಕು ಪೂಜೆಗಳೆಲ್ಲ ಹೇಳ್ಕೊಟ್ರು. ನೀವು ಒಂದೇ ಒಂದು ಪೂಜೆ ಮಾಡ್ಸಿರೋದು, ನಾನು ಜಾಸ್ತಿ ಏನ್ ಮಾಡ್ಸಿಲ್ಲ. ಹೇಳಿದ್ದಾರೆ ಪೂಜೆಗಳೆಲ್ಲ ಇನ್ನೇ ಮಾಡಿಸ್ಬೇಕು. ತುಂಬಾ ಒಳ್ಳೆ ಆಗಿದೆ. ಒಂದ್ ಪೂಜೆಗೆ ಒಳ್ಳೇದಾಯ್ತು. ಇನ್ನೊಂದು ಇದು ಪೂಜಾ ದರ್ಶನ ಪೂಜೆ ಅವ್ರೆ ನನಗೆ ಹುಡುಗಿ ನೋಡ್ತಾರಲ್ಲ, ಅದಕ್ಕೆ ಅದನ್ನ ಮಾಡ್ಸ್ಕೊಂಡ್ರೆ ನನಗೆ ತುಂಬಾ ಇನ್ನೂ ಒಳ್ಳೇದೈತಿದೆ. ಆಮೇಲೆ ನಂಬರ್ ಚೇಂಜ್ ಮಾಡಿ ಅಂತ ಹೇಳವ್ರೆ. ನಂಬರ್ ಚೇಂಜ್ ಮಾಡ್ಬೇಕು, ಅತಿ ಶೀಘ್ರದಲ್ಲೇ ನಂಬರ್ ಚೇಂಜ್ ಮಾಡ್ತೀನಿ ನಾನು. ಹುಡುಗರಿಂದ ತುಂಬಾ ಉಪಯೋಗ ಆಗಿದೆ. ನಂತರನೇ ತುಂಬಾ ಜನ ಇದ್ದಾರೆ, ಅವ್ರಿಗೆ ಗುರುಗಳಿಂದ ಹೆಲ್ಪ್ ತಗೊಂಡ್ರೆ ತುಂಬಾ ಒಳ್ಳೇದಾಗುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ ಸರ್. ಮೇನ್ ಆಗಿ ಈಗ ನಿಮ್ ತಾಯಿಯವ್ರದ್ದು ಆರೋಗ್ಯ ಸರಿ ಹೋಗೈತೆ. ಏನ್ ತೊಂದರೆ ಆಗಿತ್ತು ಅವ್ರಿಗೆ? ಸರ್ ಅದು ಬ್ಲಾಕ್ ಮ್ಯಾಜಿಕ್ ತರ ಅವ್ರಿಗೆ ಆಗಿತ್ತು. ನಾನೇನು ಸರಿಗೆ ಹೇಳಿರ್ಲಿಲ್ಲ ನಮ್ ತಾಯಿಗೆ ಈ ತರ ಆಗಿದೆ ಅಂತ. ಪೂಜೆ ಮಾಡಿಸಿದ್ರೆ ತುಂಬಾ ಒಳ್ಳೇದಾಯ್ತು ಹೇಳಿದ್ರು ಅವರು. ಮನೇಲಿ ಪೂಜೆ ಆಡ್ಸಪ್ಪ ಚೆನ್ನಾಗಾಯ್ತಾರೆ ಅಂತ ಹೇಳಿದ್ರು. ನನಗೂ ತುಂಬಾ ಕಂಪ್ನಿ ಕಡೆಯಿಂದ ತುಂಬಾ ಪ್ರಾಬ್ಲಮ್ ಇತ್ತು, ಎಲ್ಲ ಒಳ್ಳೇದಾಗಿದೆ. ಜಾಬ್ ಅಲ್ಲಿ ಏನ್ ತೊಂದರೆ ಇತ್ತಾ ನೀವು ಮಾಡೋ ಕೆಲಸದಲ್ಲಿ? ಜಾಬ್ ತೊಂದರೆ ಇತ್ತು, ಗೊತ್ತಿತ್ತು. ಅದು ಒಳ್ಳೇದಾಗಿದೆ ಇವಾಗ. ಸೊ ಯಾವ ಊರವ್ರು ನೀವು? ಸರ್ ಮೈಸೂರು ನಮ್ದು. ಮೈಸೂರು. ಸೊ ಅಲ್ಲೇ ಜಾಬ್ ಮಾಡೋದು? ಹೌದು, ಮೈಸೂರಲ್ಲಿ ಜಾಬ್ ಮಾಡೋದು. ಸೊ ಏನ್ ನೋಡ್ತಾ ಇದ್ದೀರಾ ಈಗ? ಮೇನ್ ಆಗಿ ಮದುವೆ ಒಂದಾಗ್ಬೇಕು ನಿಮ್ಗೆ? ಹೌದೌದು. ಸೊ ಅದಕ್ಕೆ ಪೂಜೆ ಮಾಡಿಸ್ಬೇಕು. ಅದ್ ಮಾಡಿಸ್ಕೊಂಡ್ರೆ ಒಳ್ಳೇದಾಯ್ತು ಅಂತ ಹೇಳ್ಯಾರ ಗುರುಗಳು. ಮಾಡ್ಬೇಕು. ಮಾಡ್ತೀನಿ ಅತಿ ಶೀಘ್ರದಿಂದ ಒಂದ್ ಮಂತಲ್ಲಿ ಆಗುತ್ತೆ ಅವ್ರಿಗೆ. ಅವ್ರು ನಮ್ಮನ್ನ ಅವ್ರು ನೋಡಿಲ್ಲ, ನಾನು ಅವ್ರನ್ನ ನೋಡಿಲ್ಲ. ಜಸ್ಟ್ ಯೂಟ್ಯೂಬ್ ಅಲ್ಲಿ ಮಾತ್ರ ನಾನು ನೋಡಿ ಅವ್ರ ಹತ್ರ ಕಾಂಟ್ಯಾಕ್ಟ್ ಮಾಡಿದ್ದು. ತುಂಬಾ ಜನಕ್ಕೆ ಒಳ್ಳೇದಾಗಿದೆ, ನನಗೂ ಕೂಡ ಒಳ್ಳೇದಾಗಿದೆ ಸರ್. ಕೇಳ್ಬೇಕು. ಅದೊಂದು ಪೆಂಡಿಂಗ್ ಇರೋದು ಮಾಡಿಸ್ಬಿಡಿ, ಮತ್ತೆ ಅದು ಒಂದು ಮದುವೆ ಅಂತ ಆಗ್ಬಿಡಿ. ಹೌದೌದು ಸರ್. ನೆಕ್ಸ್ಟ್ ಮಂತ್ ಅದ್ ಹೇಳಿದೆ ಅವ್ರ ಸರ್ಗೆ, ಸರ್ ಎಲ್ಲಿ ಮಾಡಿಸ್ಬೇಕು ಏನೆಲ್ಲ ಸರ್ ಅಂತ ಹೇಳಿ ಹೇಳವ್ರೆ. ಓಕೆ. ಸೊ ಓಕೆ, ಒಳ್ಳೇದಾಗ್ಲಿ. ಆಯ್ತು ಸರ್, ಎಲ್ರಿಗೂ ಒಳ್ಳೇದಾಗ್ಲಿ ಸರ್. ಅವರಿಂದ ಎಲ್ರಿಗೂ ಒಳ್ಳೇದಾಗಬೇಕು, ಒಳ್ಳೇದು ಬಯಸ್ತಾರೆ ಅವರು. ಓಕೆ, ನಮಸ್ಕಾರ ಸರ್. ಅಂದರೆ ಅವರು ಹೇಳಿದ್ರು ಮದುವೆ ಒಂದು ಪೆಂಡಿಂಗ್ ಇದೆ, ಅದೇನೋ ಪೂಜೆ ಹೇಳಿದ್ದೀರಾ ಅಂತ, ಅದನ್ನು ಮಾಡಿಲ್ಲ ಅಂದರು. ಬಟ್ ಅವ್ರ ತಾಯಿಗೆ ಬ್ಲ್ಯಾಕ್ ಮ್ಯಾಜಿಕ್ ಆಗಿತ್ತು, ಅದು ಸರಿ ಹೋಗೈತೆ ಆರೋಗ್ಯ. ಇವ್ರದ್ದು ಜಾಬಲ್ಲಿ ಏನೋ ತೊಂದರೆ ಇತ್ತು, ಸರಿ ಹೋಗೈತೆ ಅಂದರು. ಸೊ ಇದು ಏನು ಮಾಡಿಕೊಟ್ರಿ? ಇದು ಇವ್ರಿಗೆ ಜಾಬು ಪರ್ಮನೆಂಟ್ ಆಗಿರಲಿಲ್ಲ, ಟೆಂಪ್ರವರಿಯಾಗಿ ಮಾಡ್ತಾ ಇದ್ರು. ಮತ್ತೆ ಅವ್ರ ತಾಯಿಗೂ ಆರೋಗ್ಯ ತುಂಬ ಕೆಟ್ಟಿತ್ತು. ಅವ್ರಿಗೆ ಫೋಟೋ ಕಳಿಸಿ ಅಂತ ಕೇಳಿದ್ವಿ, ಫೋಟೋ ಕಳಿಸ್ಕೊಟ್ರು. ಆ ಫೋಟೋ ಚೆಕ್ ಮಾಡಿದಾಗ ಅವ್ರಿಗೆ ಬ್ಲ್ಯಾಕ್ ಮ್ಯಾಜಿಕ್, ನೆಗೆಟಿವ್ ಎನರ್ಜಿ ತುಂಬ ಜಾಸ್ತಿ ಆಗ್ಬಿಟ್ಟಿತ್ತು. ಫೈನಾನ್ಸ್ ಪ್ರಾಬ್ಲಮ್ಮು ಮತ್ತು ಹೆಲ್ತ್ ಇಶ್ಯೂಸು, ಮೊಣಕಾಲು ನೋವು ತುಂಬ ಇತ್ತು ಅವ್ರಿಗೆ. ಅದೇ ನಮ್ಮ ಕಡೆಯಿಂದ ಬ್ಲ್ಯಾಕ್ ಮ್ಯಾಜಿಕ್ ರಿಮೂವ್ ಮಾಡಿ ಅದಕ್ಕೆ ತಾಯ್ತಾ ಪೌಡ್ರ್ ಎಲ್ಲ ಕೊಟ್ಟು ಐಟಮ್ಸ್ ಎಲ್ಲ ಕಳಿಸ್ಕೊಟ್ವಿ. ಅವ್ರ ತಾಯಿ ಆರೋಗ್ಯ ಒಂದು 21 ದಿನಕ್ಕೆಲ್ಲ ಸರಿ ಹೋಯ್ತು. ಅದಾದಮೇಲೆ ಆಫೀಸಲ್ಲೂ ತುಂಬ ತೊಂದರೆ ಆಗ್ತಾ ಇದೆ, ಪ್ರಮೋಷನ್ ಆಗಲಿಲ್ಲ, ಅಪಾಯಿಂಟ್ಮೆಂಟ್ ಆಗಲಿಲ್ಲ ಅಂದರು. ಮತ್ತು ನಿನ್ನ ಜಾತಕ ಕೆಟ್ಟಿದೆ, ಒಂದು ಪರಿಹಾರ ತೊಗೊಳಪ್ಪ ಅಂತ ಹೇಳಿದ್ವಿ. ಒಂದು ಅಪಾಯಿಂಟ್ಮೆಂಟ್ ತೊಗೊಂಡು ನಾರ್ಮಲ್ ಆಗಿ ಅವರು ಎಲ್ಲ ಹೇಳಿದ್ರು. ಅವ್ರದ್ದು ಮೊಬೈಲ್ ನಂಬರ್ ಚೇಂಜ್ ಮಾಡಿದ್ವಿ, ಮತ್ತು ಅವ್ರಿಗೆ ಚೇಂಜ್ ಮಾಡಿ ಅಂತ ಹೇಳಿದ್ದೀನಿ. ಮತ್ತು ಮದುವೆನೂ ಆಗಿಲ್ಲ ಅಂತ ಹೇಳಿದ್ರು. ಮದುವೆಗೆ ಮತ್ತು ಅವರು ಜೀವನ ಜಾತಕಕ್ಕೆ ಒಂದು ಒಳ್ಳೆ ಪರಿಹಾರ ಕೊಟ್ಟೆ. ಆಫೀಸೆಲ್ಲ ಸರಿ ಹೋಯ್ತು. ಆಫೀಸಲ್ಲಿ ಏನೇ ತೊಂದರೆ ಇದ್ದೆಲ್ಲ ಕ್ಲಿಯರ್ ಆಯಿತು. ಇನ್ನೂ ತುಂಬ ಪೆಂಡಿಂಗ್ಗಳು ಇಟ್ಕೊಂಡ್ಬಿಟ್ಟಿದ್ದಾರೆ. ನಮ್ಮ ವೀಕ್ಷಕರು ಏನು ಮಾಡ್ತಾರೆ ಅಂದರೆ ಸರ್, ಪರಿಹಾರ ನಾವು ಕೊಡೋದು ಪರ್ಮನೆಂಟು. ಅದು ತುಂಬ ಸಿಂಪಲ್ ಇರುತ್ತೆ. ನಾವು ಹೇಳೋದು ಲಾಂಗ್ ಡಿಸ್ಟೆನ್ಸಲ್ಲಿ ಹೇಳ್ತೀವಿ, ಯಾಕಂದರೆ ಅರ್ಥ ಆಗಬೇಕು ಅಂತ. ಬರೀ 1 ನಿಮಿಷದಲ್ಲೂ ಜ್ಯೋತಿಷ್ಯ ಹೇಳ್ಬೋದು, 1 ಅವರಲ್ಲಿ ಹೇಳ್ಬೋದು, 24 ಗಂಟೆನೂ ಒಬ್ಬರಿಗೆ ಜ್ಯೋತಿಷ್ಯನ ಬರೀ 1 ನಿಮಿಷದಲ್ಲೂ ಹೇಳ್ಬೋದು, 1 ಅವರಲ್ಲೂ ಹೇಳ್ಬೋದು, 24 ಗಂಟೆನೂ ಜ್ಯೋತಿಷ್ಯ ಹೇಳ್ಬೋದು. ಪ್ರತಿಯೊಂದು ಚೆಕ್ ಮಾಡ್ಕೊಂಡು ಹೋಗ್ತಾ ಇದ್ರೆ ಅದರಲ್ಲಿ ನಾವು ಇವ್ರಿಗೆ ಕೊಟ್ಟಿರೋ ಪರಿಹಾರಗಳು ಒಂದು 50% ಮಾಡಿಲ್ಲ. ಅವರು ಇನ್ನೂ ತುಂಬಾ ಮಾಡಲಿಲ್ಲ. ಇವಾಗ ಇವರು ಏನು ಪೂಜೆ ಮಾಡಕ್ಕೆ ಹೇಳಿದ್ದು ನೀವು? ಮದುವೆಗೆ ಸಪ್ರೇಟಾಗಿ ಅವ್ರದ್ದು ಜಾತಕದ ದೋಷಗಳಿರುತ್ತೆ ಸರ್. ಗ್ರಹಚಾರ ದೋಷ ಅಂತಾರೆ ಅದಕ್ಕೆ. ಬೇಸಿಕ್ ಪ್ರಾಬ್ಲಮ್ಮು. ಆ ಬೇಸಿಕ್ಕಿಂದ ಹೊರಗಡೆ ಬಂದರೆ ಮನುಷ್ಯ ಉದ್ಧಾರ ಆಗ್ತಾನೆ. ಇಲ್ಲ ಅಂದರೆ ಅವರು ಎಷ್ಟು ವರ್ಷ ಆಗಲಿ ಅಲ್ಲೇ ಇರ್ತಾರೆ. ಮತ್ತು ತುಂಬ ಜನಕ್ಕೆ ಜಾತಕದಲ್ಲಿ ಏನಾಗಿರುತ್ತೆ ಅಂದರೆ, ಯಾಕೆ ಮದುವೆ ಆಗಲ್ಲ ಅಂದರೆ, ಒಂದು ಜಾತಕ ಕೆಟ್ಟಿರುತ್ತೆ. ಎರಡನೇದಾಗಿ ಅವ್ರು ಯೂಸ್ ಮಾಡೋ ಮೊಬೈಲ್ ನಂಬರು, ಗಾಡಿ ನಂಬರು, ಮತ್ತು ಮನೆ ನಂಬರು, ಮತ್ತು ಮನೆಯ ವಾತಾವರಣಗಳು ಚೇಂಜ್ ಆಗಿರುತ್ತೆ. ವಾಸ್ತು ದೋಷಗಳಿರುತ್ತೆ. ಇಲ್ಲ ಅವ್ರ ಮನೆ ಮುಂದ್ಗಡೆ ಯಾವುದೋ ಒಂದು ಕೆಟ್ಟ ಮರ ಇದ್ದಿರುತ್ತೆ, ಅದೆಲ್ಲ ಕೌಂಟ್ ಆಗೇ ಆಗುತ್ತೆ. ಇವ್ರದ್ದು ಇನ್ನೂ ಅದು ಒಂದು ಪೂಜೆ ಮಾಡೋದು ಪೆಂಡಿಂಗ್ ಆಗಲಿ, ಆದ್ಮೇಲೆ ಮತ್ತೆ ಮಾತಾಡ್ಸೋಣ. ಸೊ ಈಗ ಇನ್ನೊಬ್ರ ಜೊತೆ ಮಾತಾಡೋಣ. ಸರ್ ನಮಸ್ಕಾರ. ಸರ್ ನಮಸ್ತೆ, ಚೆನ್ನಾಗಿದ್ದೀರಾ ಸರ್? ನಾವು ಆರಾಮಿದ್ದೀವಿ, ನೀವು ಆರಾಮಿದ್ದೀರಾ? ನಾವು ಆರಾಮಿದ್ದೀವಿ ಸರ್. ಓಕೆ, ಏನು ತೊಂದರೆ ಇತ್ತು ಸರ್ ರಮೇಶ್ ಶರ್ಮಾ ಅವ್ರನ್ನ ಭೇಟಿ ಮಾಡಕ್ ಮೊದಲು? ಸರ್ ನಮಗೆ
ಬಿಸ್ನೆಸ್ ಅಲ್ಲಿ ಒಂದ್ ಸ್ವಲ್ಪ ಲಾಸ್ ಇತ್ತು. ಹ್ಮ್ ಆಮೇಲೆ ನಮ್ಮ ವೈಫ್ ಕೂಡ ಜಾಬ್ ಮಾಡ್ತಾರೆ. ಜಾಬ್ ಅಲ್ಲಿ ಅವ್ರಿಗೂ ಏನಾಗಿತ್ತು ಅಂತಂದ್ರೆ ಅಲ್ಲಿ ಜಾಬ್ ಮಾಡಲು ಒಂದ್ ಸ್ವಲ್ಪ ಶತ್ರುಗಳು ಜಾಸ್ತಿ ಆಗ್ಬಿಟ್ಟಿದ್ರು. ಓಕೆ ಹಾ 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 ಆಮೇಲೆ ಅವ್ರಿಗೆ ಡೈಲಿ ಆಫೀಸ್ ಅಲ್ಲಿ ಅವ್ರಿಗೂ ಟಾರ್ಚರ್ ಇತ್ತು ಸರ್. ಹ್ಮ್ ಆಮೇಲೆ ನಂದು ಬಿಸ್ನೆಸ್ ಅಲ್ಲಿ ಕೂಡ ತುಂಬಾ ಡಲ್ ಇತ್ತು. ಹ್ಮ್ ಹ್ಮ್ ಅಂದ್ರೆ ಎಲ್ಲಾ ಇನ್ವೆಸ್ಟ್ಮೆಂಟ್ ಮಾಡಿರೋದೆಲ್ಲ ಲಾಸ್ ಅಲ್ಲಿ ಇತ್ತು ಸರ್. ಹ್ಮ್ 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 ಹಾ ಸರ್. ಏನ್ ಬಿಸ್ನೆಸ್ ಸರ್ ನೀವು ಮಾಡೋದು? ಸ್ಟೇಷನರಿ ಶಾಪ್ ಸರ್. ಸ್ಟೇಷನರಿ ಶಾಪ್. ಹಾ ಸ್ಟೇಷನರಿ ಶಾಪ್ ಇದೆ. ಎಲ್ಲಿ? ಇಲ್ಲೇ ಬಾಗಲಕೋಟೆ ಹತ್ರ ಸರ್. ಬಾಗಲಕೋಟೆ. ನೀವು ಬಾಗಲಕೋಟೆಯವರು? ಓಕೆ. ಉತ್ತರ ಕರ್ನಾಟಕ? ಹಾ 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 ಸರ್, ಉತ್ತರ ಕರ್ನಾಟಕ. ಈಗ ಹೇಗೆ, ಈಗ ಏನಲ್ಲಿ ಪರಿಹಾರ ಆಯ್ತು, ಏನ್ ಮಾಡ್ಕೊಟ್ರು ಸರ್? ಏನಾಯ್ತು ಅಂತಂದ್ರೆ ಈಗ ಸರ್ ಹತ್ರ ನಾವು ಹೋದ್ವಿ ಸರ್, ಹಿಂಗ್ ಆಗ್ತಾ ಇದೆ ಏನು, ಯಾಕಂದ್ರೆ ನಾವು ಸುಮಾರು ಈ ಸ್ಟೇಷನರಿ ಅಂದ್ರೆ ಯಾವ ತರ ಅಂದ್ರೆ ಸರ್, ನಮ್ದು ಒಂದ್ ಶಾಪ್ ಅಲ್ಲ, ನಾವು ಹೋಲ್ಸೇಲ್ ಅಲ್ಲಿ ತಂದು ಏನ್ ಎಲ್ಲ ಬೇರೆ ಒಂದು 10ರಿಂದ 20 ಅಂಗಡಿಗಳಿಗೆ ನಾವು ಸಪ್ಲೈ ಕೊಡ್ತೀವಿ ಸರ್. ಮಟೀರಿಯಲ್ ಓಕೆ. ಡಿಸ್ಟ್ರಿಬ್ಯೂಟ್ ಮಾಡ್ತೀರಾ? ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ. ಆಮೇಲೆ ನಮ್ದು ಶಾಪು ಇದೆ, ಬಟ್ ಡಿಸ್ಟ್ರಿಬ್ಯೂಟರ್ ಮಾಡ್ತೀವಿ. ಹೀಗಾಗಿ ಏನ್ ಮಾಡೋದಿಲ್ಲ, ಅದೆಲ್ಲ ಲಾಸ್ ಅಲ್ಲೇ ಇತ್ತು ಸರ್. ನಾನು ಅದಕ್ಕೆ ಸರ್ ಹಿಂಗ್ ಲಾಸ್ ಆಗ್ತಾ ಇದೆ. ಮತ್ತೆ ಆಮೇಲೆ ನಮ್ಮ ವೈಫ್ ಅವರು ಗೌರ್ಮೆಂಟ್ ಜಾಬ್ ಸರ್. ಓಕೆ ಓಕೆ. ಅವ್ರಿಗೆ ಏನಾಗ್ತಿತ್ತು ಅಂತಂದ್ರೆ ಅಲ್ಲೂ ಆಫೀಸ್ ಅಲ್ಲಿ ಕಿರಿಕಿರಿ ಏನು ಇದ್ ಮಾಡಲ್ಲ, ಅವ್ರ ಮೇಲೆ ಹೈಯರ್ ಆಫೀಸರ್ ಅವರು ಕಿರಿಕಿರಿ ಮಾಡ್ತಿದ್ರಂತೆ, ವರ್ಕ್ ಹಂಗಾಯ್ತು ಹಿಂಗಾಯ್ತು ಅಂತ. ಆಮೇಲೆ ಸರ್ ಹತ್ರ ಹೋದ್ವಿ. ಸರ್ ಹತ್ರ ಹೋಗೋಣ, ಅವ್ರು ಸರ್ ಏನಂದ್ರು ಸರ್, ಫಸ್ಟ್ ಇಲ್ಲ ನಿಮ್ಗೆ ಬ್ಲಾಕ್ ಮ್ಯಾಜಿಕ್ ಇದಾಗಿದೆ ಎಲ್ಲ ಆಫೀಸ್ ಅಲ್ಲಿ, ಅವ್ರಿಗೂ ಇದಾಗಿದೆ, ಆಮೇಲೆ ನನಗೂ ಇದಾಯ್ತು ಅಂತ ಫಸ್ಟ್ ಇದು ಮಾಡಿದ್ರು ಸರ್. ಅವ್ರು ಏನ್ ಮಾಡಿದ್ರು ಅಂದ್ರೆ 21 days ನಿಮ್ಗೆ ಕೊಡ್ತೀನಿ, ರಿಸಲ್ಟ್ ನೋಡಿ, ರಿಸಲ್ಟ್ ನೋಡಿದ ಆದ್ಮೇಲೆ ನೀವು ಮುಂದಿನ ಏನಿದೆ ಅದು ಕಂಟಿನ್ಯೂ ಮಾಡ್ಬೋದು ಅಂತ ಹೇಳಿದ್ರು. ಓಕೆ ಓಕೆ. ನಮ್ಗೆ ನಾವು ಅಂದ್ರೆ ಆಕ್ಚುಲಿ ಇವ್ರಿಗೆ ಫೋಟೋ ಕಳಿಸಿದ ತಕ್ಷಣ ಹಿಂಗಿಂಗ್ ಆಗಿದೆ ಅಂತ ಅವ್ರ ಸಮಸ್ಯೆಗಳನ್ನ ನಮ್ ಸಮಸ್ಯೆಗಳನ್ನ ಹೇಳ್ಕೊಂಡಿರಲಿಲ್ಲ ಸರ್. ಸರ್ಗೆ ನಿಮ್ಮದು ಏನ್ ತೊಂದ್ರೆ, ನಿಮ್ ಲೈಫಲ್ಲಿ ಏನೈತೆ ಎಲ್ಲ ಇವ್ರು ತಿಳಿಸಿದ್ದಾರೆ ಫೋಟೋ ನೋಡ್ಬಿಟ್ಟು? ಫೋಟೋ ನೋಡ್ಬಿಟ್ಟು ಎಲ್ಲ ತಿಳಿಸಿದಾರೆ ಸರ್. ಫಸ್ಟ್ ಗೆ ಅವ್ರಿಗೆ ಕಾಲ್ ಪಿಕ್ ಮಾಡಿದಾಗ ಏನಂದ್ರೆ ಸರ್ ಒಂದ್ ಸ್ವಲ್ಪ ಸಮಸ್ಯೆ ಆಗಿದೆ, ನಿಮ್ ಹತ್ರ ಹೇಳ್ಕೋಬೇಕು, ಅದಕ್ಕೆ ಏನಿಲ್ಲ, ಫಸ್ಟ್ ನೀವು ಒಂದು ಫೋಟೋ ಕಳಿಸಿ, ನಾನು ಅದಕ್ಕೆ ಏನಾಗಿದೆ ಅಂತ ಹೇಳ್ತೀನಿ, ಆಮೇಲೆ ನೀವು ಅದನ್ನ ನೋಡ್ಕೋಬಹುದು ಅಂತ ಹೇಳಿದ್ರು. ನಾವು ಆಕ್ಚುಲಿ ಫೋಟೋ ಕಳಿಸಿದ ತಕ್ಷಣ ನಮ್ಗೆ ಏನಿದೆ ಪ್ರಾಬ್ಲಮ್ ಅದೆಲ್ಲ ಹೇಳ್ಬಿಟ್ರು ಸರ್ ಅವ್ರು ರಿಯಲ್ ಆಗಿ. ಅಂದ್ರೆ ನಮ್ಗೆ ಅಲ್ಲಿ ಒಂದು ನಂಬಿಕೆ ಬಂದ್ಬಿಡ್ತು ಸ್ಟಾರ್ಟಿಂಗ್ ಅಲ್ಲಿ. ಸ್ಟಾರ್ಟಿಂಗ್ ಅಲ್ಲಿ ನಂಬಿಕೆ ಬಂದಾಗ ಆಮೇಲೆ ಎಲ್ಲ ಬ್ಲಾಕ್ ಮ್ಯೂಸಿಕ್ ಅದೆಲ್ಲ ರಿಮೂವ್ ಮಾಡಿ ಕೊಟ್ರು. ಆಮೇಲೆ ನಮ್ಗೆ ಶತ್ರುಗಳದ್ದು ಒಂದು ಇದು ಮಾಡಿದ್ರು. ಇಲ್ಲ ನಿಮ್ಗೆ ಅವಾಗಿಂದ ಸರ್ ಹೆಂಗಾಗಿದೆ ಅಂದ್ರೆ ನನ್ನ ಬಿಸ್ನೆಸ್ ಅಲ್ಲೂ ಕೂಡ ಡೇ ಬೈ ಡೇ ಗ್ರೋತ್ ಆಗ್ತಾನೆ ಇದೆ. ಅಂದ್ರೆ ಮಟೀರಿಯಲ್ ಅತಿ ಹೆಚ್ಚು ಸೇಲ್ ಆಗ್ತಾ ಇದೆ. ಮುಂಚೆ ಎಲ್ಲ ಬೇರೆ ನಮ್ ಕಸ್ಟಮರೇ ಬೇರೆ ಕಡೆ ತಗೊಂತಾ ಇದ್ರು, ಬಟ್ ಇವಾಗ ಏನ್ ಮಾಡ್ತಾ ಇದಾರೆ ಅಂದ್ರೆ ವಾಪಸ್ ಅವರೇ ಬಂದು ಇವಾಗ. ಆಮೇಲೆ ತುಂಬಾ ಬ್ಯಾಲೆನ್ಸ್ ಇತ್ತು ಸರ್. ಮುಂಚೆ ಎಲ್ಲ ಕಸ್ಟಮರ್ ಏನ್ ಕೊಡ್ತಿದ್ವಿ, ಮುಂಚೆ ಬ್ಯಾಲೆನ್ಸ್ ಸಿಕ್ಕಾಬಿಟ್ಟೆ ಪೆಂಡಿಂಗ್ ಇತ್ತು, ಬಟ್ ಇವಾಗ ಅವರೇ ಬಂದು ಎಲ್ಲ ಕ್ಲಿಯರ್ ಮಾಡ್ಕೊಂಡು ಹೋಗ್ತಾ ಇದಾರೆ. ಎಲ್ಲ ಕ್ಲಿಯರ್ ಮಾಡಿದ್ದಾರೆ. ಮತ್ತೆ ಆಮೇಲೆ ನಮ್ಮ ವೈಫ್ ಅವ್ರಿಗೆ ಏನಿತ್ತು ಅಂತಂದ್ರೆ ಅಲ್ಲಿ ಏನ್ ಶತ್ರುಗಳಿದ್ರು ಅವೆಲ್ಲ ಏನು ಕ್ಲಿಯರ್ ಇಲ್ಲ ಈಗ. ಅವ್ರಿಗೆ ಆಮೇಲೆ ಆರಾಮಾಗಿ ಆಫೀಸ್ಗೆ ಹೋಗಿ ಬರ್ತಾರೆ, ಕೆಲಸ ಮಾಡ್ತಾರೆ, ಅಷ್ಟಕ್ಕೆ ಅವ್ರದ್ದು ಯಾವ್ದು ಕಿರಿಕಿರಿ ಇಲ್ದಾರದ ಆಗಿದೆ. ಆಮೇಲೆ ನಮ್ಗೊಂದು ಬಿಸ್ನೆಸ್ ಕಿಟ್ ಕೊಟ್ಟಿದ್ರು ಸರ್ ಅವ್ರು ನಮ್ಗೆ. ಇದು ಬ್ಲಾಕ್ ಮ್ಯಾಜಿಕ್ ರಿವ್ಯೂ ಇದಾದ್ಮೇಲೆ ಒಂದು ಬಿಸ್ನೆಸ್ ಕಿಟ್ ಕೊಟ್ಟು ಸರ್. ಆ ಬಿಸ್ನೆಸ್ ಕಿಟ್ ಇಂದ ಫಸ್ಟ್ ನಮ್ದು ಏನ್ ಹೇಳಿದ್ರು ಅಂದ್ರೆ, ಫಸ್ಟ್ ನಿಮ್ದು ಸರಿ ಆಗ್ಲಿ, ನಿಮ್ಗೆ ನಂಬಿಕೆ ಬಂದ್ರೆ ಆಮೇಲೆ ಬಿಸ್ನೆಸ್ ತಗೊಳ್ಳಿ ಅಂತಂದ್ರು. ನಮ್ಗದು ನಂಬಿಕೆ ಬಂದ್ಬಿಟ್ಟಿತ್ತಲ್ಲ ಸರ್. ನಂಬಿಕೆ ಬಂದ ಆದ್ಮೇಲೆ ವಾಪಸ್ ನಾವೇನ್ ಮಾಡಿದೀವಿ ಅಂತಂದ್ರೆ ಅವ್ರ ಹತ್ರ ಬಿಸ್ನೆಸ್ ಕಿಟ್ ತಗೊಂಡಿವಿ. ಬಿಸ್ನೆಸ್ ಕಿಟ್ ತಗೊಂಡ್ಮೇಲೆ ಚೆನ್ನಾಗಿ ಬಿಸ್ನೆಸ್ ಆಯ್ತು. ಈಗ ಮಿಸ್ಸಸ್ ಅವ್ರದ್ದು ಜಾಬ್ ಅಲ್ಲಿ ಇದ್ದಿದ್ದ ಸಮಸ್ಯೆ ಕ್ಲಿಯರ್ ಆಯ್ತು, ನಿಮ್ಗೆ ಬಿಸ್ನೆಸ್ ನಿಮ್ ಕೆಲಸದಲ್ಲಿ ಕೂಡ ಹೆಲ್ಪ್ ಆಗೈತೆ ಎರಡು? ಹೌದು ಸರ್, ಹೌದೌದು. ಸೊ ನೀವು ಎಷ್ಟು ದಿವಸ ಆಯ್ತು ಸರ್ ಇದನ್ನ ತಗೊಂಡು? ಎಷ್ಟು ದಿವಸದಲ್ಲಿ ನಿಮ್ಗೆ ಚೇಂಜಸ್ ಕಂಡಿದ್ದು? ನಮ್ಗೆ ಸ್ಟಾರ್ಟಿಂಗ್ ಅಲ್ಲಿ ಸರ್ ಒಂದು 1 month ಅಲ್ಲಿ, ಅಂದ್ರೆ ಈ ಸ್ಟಾರ್ಟಿಂಗ್ ಅಲ್ಲಿ ಏನ್ ಇದು ತಗೊಂಡಿದೀವಿ 1 month ಅಲ್ಲಿ ನಮ್ಗೆಲ್ಲ ಚೇಂಜಸ್ ಅನಿಸ್ತು ಸರ್. ಚೇಂಜಸ್ ಆಗಿದೆ ಅಂತ ಗೊತ್ತಾಯ್ತು ನಮ್ಗೆ. ಫೀಲ್ ಕೊಟ್ಟು ಅದಾದ್ಮೇಲೆ ನಾವು ವಾಪಸ್ ಮತ್ತೆ ಕಾಂಟ್ಯಾಕ್ಟ್ ಮಾಡಿ ಯಾವಾಗ ಬಿಸ್ನೆಸ್ ಕಿಟ್ ತಗೊಂಡಿವಿ ನಾವು. ನಂಬಿಕೆ ಬಂದ್ಮೇಲೆ ಬಿಸ್ನೆಸ್ ಕಿಟ್ ತಗೊಂಡಿದ್ದು ಸರ್. ಓಕೆ, ಸೂಪರ್. ಅಂದ್ರೆ ನಿಮ್ಗೆ ಅದು ಅಂದ್ರೆ ಅವ್ರ ಫೋಟೋ ನೋಡಿನೇ ನಿಮ್ಮ ವಿಚಾರ ಎಲ್ಲ ಹೇಳಿದ್ಮೇಲೆ ಅಲ್ಲಿನೇ ಅರ್ಧ ನಂಬಿಕೆ ಬಂತು. ನೆಕ್ಸ್ಟ್ ಅಲ್ಲೇ ನಂಬಿಕೆ ಬಂತು ಸರ್. ಈಗ ನಾವು ಪ್ರಾಬ್ಲಮ್ ಹೇಳೋಕ್ಕಿಂತ ಮುಂಚೆನೆ ಅವ್ರು ಹೇಳಿದ್ಮೇಲೆ ನಮ್ಗೆ ಅಲ್ಲೇ ಇದು 100% ಇದಾಗುತ್ತೆ ಅಂತ ಗೊತ್ತಾಗ್ಬಿಡ್ತು. ಸೂಪರ್ ಸರ್, ಒಳ್ಳೆ ರಿಸಲ್ಟ್ ಪಡ್ಕೊಂಡಿದ್ದೀರಾ. ನಮ್ಮ ವೀಕ್ಷಕರ ಗಮನಕ್ಕೆ ತಗೊಂಡ್ಬಂದಿದ್ದೀರಾ. ಯಾರಿಗಾದ್ರೂ ಬೇರೆಯವ್ರಿಗೆ ಇದು ಹೆಲ್ಪ್ ಆಗುತ್ತೆ ನಿಮ್ಮ ಒಂದು. ನಾನು ಹೇಳಿದ್ದೀನಿ ಸರ್, ಸುಮಾರು ನಾನೊಂದು 4-5 ಜನಕ್ಕೆ ಕೇಳಿ ಇದು ಮಾಡಿದ್ದೀನಿ ಸರ್ಗೆ, ನಂಬರ್ ಕೊಡ್ಸಿದೀನಿ ಅವ್ರಿಗೆ. ಅವ್ರಿಗೆಲ್ಲ ಹೆಲ್ಪ್ ಆಗೈತಾ? ಹೆಲ್ಪ್ ಆಗಿದೆ ಸರ್. ಅವ್ರದ್ದು ಏನಾಗಿದೆ ಅಂತಂದ್ರೆ ಅವರು ಇದಕ್ಕೆ ಅವ್ರ ತಂಗಿಗೆ ಮ್ಯಾರೇಜ್ ಆಗ್ತಾ ಇರ್ಲಿಲ್ಲ. ಅವ್ರ ತಂಗಿಗೆ ಸರ್ ಕಾಂಟ್ಯಾಕ್ಟ್ ಆದ್ಮೇಲೆ ಸರ್ ಏನ್ ಮಾಡಿದ್ರು ಅಂತಂದ್ರೆ ಅವ್ರೇನೋ ಒಂದು ತಾಯ್ತ ಕಳಿಸಿದ್ರು ಅನ್ಸುತ್ತೆ. ಅದಾದ್ಮೇಲೆ ಅವ್ರಿಗೆ ತಿರುಗಿ ವಾಪಸ್ ಮ್ಯಾರೇಜ್ ಆಯ್ತು ಸರ್. ಈಗ 8 months ಆಯ್ತು. ಸೂಪರ್ ಸೂಪರ್. 8 months ಆಯ್ತು ಮ್ಯಾರೇಜ್ ಆಗಿದೆ. ಅವರು ನನಗೆ ಇದು ಮಾಡ್ಕೊಂಡು ಈ ರಿಸಲ್ಟ್ ಮಾತ್ರ 100% ರಿಸಲ್ಟ್ ನಮ್ಗೆ ಹಿಂಗಾಗಿದೆ ಅಂತ ಅವ್ರು ಬಂದು ಖುಷಿಯಿಂದ ಹೇಳಿದ್ರು ನಮ್ಗೆ. ಓಕೆ, ಒಳ್ಳೇದಾಗ್ಲಿ ಸರ್. ಓಕೆ ಸರ್, ಥ್ಯಾಂಕ್ ಯು ಸರ್. ನಮಸ್ಕಾರ.
ಸೊ ಅಂದರೆ ಅವರು ಬಿಸ್ನೆಸ್ಸಲ್ಲಿ ಲಾಸು, ಮತ್ತು ಅವರು ಮೇಡಮ್ ಅವ್ರದ್ದು ಜಾಬಲ್ಲಿ ಮೇಡಮ್ ಅವರು ಡ್ಯೂಟಿಗೆ ಹೋಗ್ತಾ ಇದ್ರು, ಗೌರ್ಮೆಂಟ್ ಜಾಬು, ಬರೀ ಶತ್ರುಗಳೇ ಅಲ್ಲಿ. ಒಂದು ಶತ್ರುಗಳಿದ್ರು. ನಮಗೆ ನಾರ್ಮಲ್ ಆಗಿ ಪೂಜೆ ಮಾಡಬೇಕಾದ್ರೆ ಫೋಟೋ ಬೇಕಾಗುತ್ತೆ ನಮಗೆ, ಬರೀ ಫೋಟೋ ಹೆಸರಿದ್ರೆ ಸಾಕು. ಇಲ್ಲ ಒಂದು ಯಾವುದೇ ಕೆಲಸ ಮಾಡಬೇಕಾದ್ರೂ ನಾವು ಒಳ್ಳೇದೇ ಮಾಡ್ತೀವಿ, ಕೆಟ್ಟದ್ದು ಯಾರಿಗೂ ಮಾಡಲ್ಲ, ವಾಮಾಚಾರ ಎಲ್ಲ ಮಾಡಲ್ಲ. ಯಾರು ದಯವಿಟ್ಟು ವೀಕ್ಷಕರು ಅದನ್ನ ಕೇಳಲೂಬಾರ್ದು, ನಾವು ಮಾಡಲ್ಲ, ಒಳ್ಳೇದು ಮಾಡ್ಕೊಡ್ತೀವಿ. ಶತ್ರು ಸಂಹಾರ ಪೂಜೆ ಜನರಲ್ ಆಗೇ ಮಾಡ್ತೀವಿ. ಈಗ ಒಂದು ಆಫೀಸಲ್ಲಿ ಯಾರು ಶತ್ರುಗಳೇ ಇರಬಾರ್ದು. ಇಲ್ಲ ಅಕಸ್ಮಾತ್ ಫೋಟೋ ಇದೆಯಾ, ಫೋಟೋ ಕೊಡಿ, ಫೋಟೋ ಬರೀ ಫೋಟೋ ಹೆಸರಿದ್ರೆ ಸಾಕು, ನಮ್ಗೆ ಏನ್ ಬೇಕಾದ್ರೂ ಮಾಡ್ಕೊಡ್ತೀವಿ. ಒಳ್ಳೇದು ಹೆಲ್ತ್ ಇಶ್ಯೂಸ್ ಇರ್ಲಿ, ಬ್ಲಾಕ್ ಮ್ಯಾಜಿಕ್, ನೆಗೆಟಿವ್ ಎನರ್ಜಿ, ಪ್ರೇತ ಬಾಧೆ, ಶತ್ರು ಸಂಹಾರ, ಏನಾದ್ರೂ ಸಮಸ್ಯೆ ಇರ್ಲಿ, 100 ತರ ಸಮಸ್ಯೆ ಇರ್ಲಿ, ನಮ್ಗೆ ಫೋಟೋ ಬೇಕಾಗುತ್ತೆ. ಫೋಟೋ ಇಲ್ಲ ಅಂದ್ರೆ ನಾವು ಮಾಡೋದ್ ಕಷ್ಟ. ಬಟ್ ಶತ್ರು ಸಂಹಾರದ ಪೂಜೆಗೆ ಮಾತ್ರ ಫೋಟೋ ಏನ್ ಬೇಕಾಗಲ್ಲ. ಟೋಟಲ್ ಆಗಿ ಎಲ್ಲ ಶತ್ರುಗಳು ಇರಬಾರ್ದು ಅಂತ ಪೂಜೆ ಮಾಡಿ ತಾಯ್ತಾ ಕೊಡ್ತೀವಿ. ಮೇಡಮ್ ಅವರು ಆಫೀಸಲ್ಲಿ ತುಂಬಾ ಜನ ಶತ್ರುಗಳು ಉಟ್ಕೊಂಡ್ಬಿಟ್ಟಿದ್ರು. ಪೂಜೆ ಮಾಡಿದ್ದೆ, ಇವಾಗ ಒಬ್ಬ ಶತ್ರುನು ಇಲ್ಲ. ಮತ್ತೆ ಪೂಜೆ ಮಾಡಿದ್ರೆ ಶತ್ರುನು ಮಿತ್ರ ಆಗ್ತಾನೆ, ಬಂದು ನಮಸ್ಕಾರ ಹೊಡ್ಬಿಟ್ಟು ಹೋಗ್ತಾನೆ. ಇಲ್ಲ ಒಂದು ಹತ್ರನೇ ಬರಲ್ಲ, ಇಲ್ಲ ಅಂದ್ರೆ ಬಂದು ಫ್ರೆಂಡ್ ಆಗ್ಬಿಡ್ತಾರೆ. ಎಂತ ಕಿರಿಕ್ ಮಾಡೋರು ಇದ್ರು ಶತ್ರು ಸಂಹಾರದ ಪೂಜೆಯಲ್ಲಿ ನಾವು ನಿವಾರಣೆ ಮಾಡ್ಬಿಡ್ತೀವಿ ಸರ್. ಅದಾದ್ಮೇಲೆ ಇವ್ರದ್ದು ಸ್ಟೇಷನರಿ ಅಂಗಡಿ ಒಂದು ಹೋಲ್ಸೇಲ್ ಎಲ್ಲ ಇತ್ತು, ತುಂಬಾ ದೊಡ್ಡ ಅಂಗಡಿನೇ, ಏನು ವ್ಯಾಪಾರನೇ ಆಗ್ತಾ ಇರಲಿಲ್ಲ. ಮತ್ತೆ ನಮ್ಮ ಕಡೆ ಪರಿಹಾರ ತಗೊಂಡ್ರು, ಮತ್ತೆ ಒಂದು ಬಿಸ್ನೆಸ್ ಕಿಟ್ ಎಲ್ಲ ಕೊಟ್ಟೆ, ಬ್ಲಾಕ್ ಮ್ಯಾಜಿಕ್ ರಿಮೂವ್ ಮಾಡಿನೂ ಅವ್ರಿಗೂ ಜಾತಕ ಜ್ಯೋತಿಷಿಗಳೆಲ್ಲ ನೋಡಿ ಎಲ್ಲ ಹೇಳಿದೆ. ಬಿಸ್ನೆಸ್ ಕಿಟ್ ಕೊಟ್ಮೇಲೆ ಅವ್ರಿಗೆ ಬಿಸ್ನೆಸ್ ತುಂಬಾ ಇಂಪ್ರೂವ್ಮೆಂಟ್ ಆಯ್ತು. ತುಂಬಾ ಚೆನ್ನಾಗಿದ್ದಾರೆ. ಈ ಕಡೆ ಉತ್ತರ ಕನ್ನಡದವರು ತುಂಬಾ ಚೆನ್ನಾಗಿದ್ದಾರೆ. ಸೂಪರ್. ಸೊ ವೀಕ್ಷಕರೇ, ಇದೊಂದು 2 ರಿಸಲ್ಟ್ ಇರೋರನ್ನ ನಾನು ಮಾತಾಡ್ಸಿದ್ದೀನಿ. ಕೆಲವರಿಗೆ ಇದು ಬಿಸ್ನೆಸ್ಗಳಲ್ಲಿ ಲಾಸ್ ಆಗುತ್ತದೆ, ಪದೇ ಎಷ್ಟು ಎಫರ್ಟ್ ಹಾಕಿದ್ರೂ ಅದ್ರದ್ದು ರಿಸಲ್ಟ್ ಕಾಣಲ್ಲ, ಸಂಪಾದನೆ ಇರಲ್ಲ, ಲಾಸಲ್ಲಿರೋದು. ಸೊ ಇವೆಲ್ಲ ಇದ್ದಾಗ ಅಲ್ಲಿ ಏನೋ ಒಂದು ದೋಷನೋ ಇಲ್ಲ ಏನೋ ಒಂದು ಸಮಸ್ಯೆನೋ ಅದು ಇರುತ್ತೆ. ಅದನ್ನು ಪತ್ತೆ ಮಾಡಿ ಅದನ್ನು ಸರಿ ಮಾಡಿಕೊಂಡ್ರೆ ಲೈಫ್ ಚೇಂಜ್ ಆಗುತ್ತೆ, ಬಿಸ್ನೆಸ್ ಡೆವಲಪ್ ಆಗುತ್ತೆ. ಸೊ ಈ ವಿಚಾರಗಳು ಸಾಕ್ಷಿ ಸಮೇತ ಕೆಲವರು ಮಾತಾಡಿದ್ದಾರೆ. ಸೊ ನೆಕ್ಸ್ಟ್ ಇನ್ನೂ ಬೇರೆ ವಿಚಾರಗಳನ್ನ ರಮೇಶ್ ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ, ಎಪಿಸೋಡ್ ನೋಡ್ತಾ ಹೋಗಿ. ನಮಸ್ಕಾರ. ನಮಸ್ಕಾರ.